ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮೂರಿಗೆ ಬಂದಿದ್ದೀವಿ. ಏನಪ್ಪ ವಿಶೇಷ ಅಂತ ಹೇಳಿದರೆ, ನಮ್ಮೂರಲ್ಲಿ ಗುಳ್ಳಮ್ಮ ದೇವಿ ಜಾತ್ರೆ ನಡೀತಿದೆ. ಹೌದು ಫ್ರೆಂಡ್ಸ್, ಸುಮಾರು 23 ವರ್ಷ ಆದ ನಂತರ ನಮ್ಮೂರಲ್ಲಿ ಗುರು ಹಿರಿಯರೆಲ್ಲ ನಿಶ್ಚಯಿಸ್ಬಿಟ್ಟು ಇಲ್ಲ ಹಬ್ಬ ಮಾಡಬೇಕು ಅಂತ ಹೇಳ್ಬಿಟ್ಟು 23 ವರ್ಷ ಆದಮೇಲೆ ಈ ಸರಿ ಹಬ್ಬನ ಇಟ್ಕೊಂಡಿದ್ರು ಫ್ರೆಂಡ್ಸ್. ಹಾಗಾಗಿ ನಾವು ಕುಟುಂಬ ಸಮೇತರಾಗಿ ನಾವೆಲ್ಲ ಊರಿಗೆ ಬಂದ್ವಿ. ನೋಡ್ತಿದ್ದೀರಲ್ಲ, ಫುಲ್ ಬ್ಯಾನರು, ಫ್ಲೆಕ್ಸ್, ಬಬ್ಬ ಫುಲ್ ಜೋರಿದಾಗರು. ಇನ್ನೂ ಏನೇನಿದೆ ಅಂತ ಬನ್ನಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಏನಿದೆಯಲ್ಲ ಫ್ರೆಂಡ್ಸ್, ಇದು ಪೂರ್ತಿ ನಮ್ಮ ಮನೆದಷ್ಟೇ. ಊರಿಂದ ಏನಿದೆಯಲ್ಲ ಅದನ್ನು ಸಪ್ರೇಟ್ ಮಾಡಿ ಹಾಕ್ತೀನಿ. ಜಾತ್ರೆ ಅಂದಮೇಲೆ ರೊಟ್ಟಿ ಇಲ್ಲ ಅಂದರೆ ಹೆಂಗಾಗುತ್ತೆ? ಹಾಗಾಗಿ ನಮ್ಮ ಹೋಮ್ ಮಿನಿಸ್ಟ್ರು ಮತ್ತು ಫೈನಾನ್ಸ್ ಮಿನಿಸ್ಟ್ರು ಇಬ್ಬರು ದಾವಣಗೆರೆಯಲ್ಲೇ ರೊಟ್ಟಿ ಮಾಡಿಕೊಂಡ್ರೆ, ನಮ್ಮ ಚಿಕ್ಕಮ್ಮ ಊರಲ್ಲಿ ರೊಟ್ಟಿ ಮಾಡ್ಕೊಂಡಿದ್ರು. ಸೊ ಇಲ್ಲೇ ರೊಟ್ಟಿ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಮನೆ ಮುಂದೆ 4 ಮರಿ ರೆಡಿಯಾಗಿ ನಿಂತಿದ್ವು. ಕಾರ್ ಸೀದಾ ತಗೊಂಬಂದು ಲಗೇಜ್ ಎಲ್ಲ ಇಳಿಸ್ಕೊಂಡು ನಮ್ಮ ಚಿಕ್ಕಪ್ಪ ಈಗ ರೆಡಿ ಆಗ್ತಾ ಇದ್ದಾರೆ. ಇನ್ನು ಹಾಯ್ ಹಲೋ, ಹಬ್ಬ ಜೋರ. ನಮ್ಮೂರಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವಂಥ ಹಿರೋಡ ಅನ್ನೋ ಹಳ್ಳಿಯಲ್ಲಿ ತುಳಜಾಭವಾನಿ ದೇವಸ್ಥಾನ ಇತ್ತು. ಅಲ್ಲಿ ಒಂದು ಹರಕೆ ಇದ್ದಿದ್ದರಿಂದ ಅಲ್ಲೋಗಿ ಹಣ್ಣು ಕಾಯಿ ಪೂಜೆ ಮಾಡಿಸ್ಕೊಂಡು ಅಲ್ಲಿನ ತೀರ್ಥ ತೊಗೊಂಬರ ಅಂತ ನಾವೆಲ್ಲ ಹೊರಟ್ವಿ. ನಾವಲ್ಲಿ ಹೋಗೋ ಅಷ್ಟರಲ್ಲಿ ಸಂಜೆ ಸುಮಾರು 4-5 ಗಂಟೆ ಆಗಿತ್ತು. ಹಾಗಾಗಿ ಪೂಜಾರಿ ಅಲ್ಲಿ ಇರಲಿಲ್ಲ. ಅವರಿಗೆ ಫೋನ್ ಮಾಡಿ ಕರೆಸ್ಬಿಟ್ಟು ತಾಯಿ ದರ್ಶನ ತೊಗೊಂಡೋಗಿದ್ದಂಥ ಉಡಿ ಸಾಮಾನೆಲ್ಲ ಕೊಟ್ಬಿಟ್ಟು ಹಣ್ಣು ಕಾಯಿ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕುಟ್ಕೊಂಡು ತಾಯಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಮತ್ತೆ ಹೊರಟು ವಾಪಸ್ ಬಂದ್ವಿ. ತಾಯಿಗೆ ಬಿಟ್ಟು ಬರುವ ಕೋಣಗಳು ಮನೆ ಮುಂದೆನೇ ಬಂದಿದ್ವು. ಆ ಕೋಣಗಳಿಗೆ ಎಣ್ಣೆ ಹಾಕ್ಬಿಟ್ಟು ಪೂಜೆ ಮಾಡಿ ಕಳಿಸ್ಕೊಡೋ ಅಷ್ಟರಲ್ಲಿ ಆಲ್ರೆಡಿ ಸಂಜೆ ಆಗಿತ್ತು. ಸಂಜೆ ಏನಪ್ಪ ಅಂತ ನೋಡಿದರೆ, ಸಂಜೆ ಮನೆಯಲ್ಲಿ ಒಂದು ಒಳಂಗಂತ ಪೂಜೆ ಇತ್ತು. ಹೌದು ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಒಳಂಗಂತ ಒಂದು ಪೂಜೆ ಇಟ್ಕೊಂಡಿದ್ವಿ. ಆ ಪೂಜೆ ಯಾವ ಥರ ಆಯಿತು ಅಂತ ಬನ್ನಿ ನೋಡೋಣ. ಸಚಿನ್, ನನಗೂ ನನ್ನ ಮುಖಾನಾದ್ರೂ ಸ್ವಲ್ಪ ಹಿಡಿಯಲ್ಲ. ಮಾರ್ಮೂಡ ಜನ್ಮದಲ್ಲಿ ಕರೆಕ್ಟ್ ಬರೀ ಹೆಣ್ಮಕ್ಳು ಅಂತ. देख तू भी जो बेटा तारी वीडियो करू तू. ಮನೆಯಲ್ಲಿ ಪೂಜೆ ಆದಮೇಲೆ ಎಲ್ರಿಗೂ ಊಟ ಹಾಕಿದ್ವಿ. ಇವತ್ತು ಸ್ವೀಟ್ ಇದ್ದ ಕಾರಣ ಎಲ್ರಿಗೂ ಸ್ವೀಟ್ ಅಷ್ಟೇ ಊಟ ಆಯಿತು. ಅದೇ ಗ್ಯಾಪಲ್ಲಿ ನಮ್ಮತ್ತೆ ಇಲ್ಲಪ್ಪ ನಂದು ಒಂದು ಫೋಟೋ ಶೂಟ್ ಮಾಡು ಅಂತ ಹೇಳ್ಬಿಟ್ಟು ಫೋಟೋ ಶೂಟ್ ಮಾಡಿಕೊಂಡ್ರು. ಬೆಳಗ್ಗೆ ಎದ್ದ ಕೂಡಲೇ ಆಲ್ರೆಡಿ ತಾಯಿನ ಕೂರಿಸ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹಾಂ, ಸ್ಮೈಲ್ ಮಾಡಿ ಎಲ್ಲ.
ಏನು ನೀಟಾಗಿದೆಯೇನು ಹಾಂ ಸೂಪರ್ ಆಂಟಿ. अंकल मात्र भारी चा अंकलच भारी दिकारो जोगण ಪೂಜೆ ಆದಮೇಲೆ ನಾವೇ ಇದ್ದ ಕಾರಣ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕುರಿದು ಆಮೇಲೆ ಅಲ್ಲಿ ಪೂಜೆ ಮಾಡಿದ್ದು ಬಲಿ ಕೊಟ್ಟಿದ್ದು ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಅಲ್ಲಿ ಮಿಸ್ ಆಯಿತು. ಸರಿ ಆಯಿತು ಅಂತ ಹೇಳಿ ಮಸಾಲೆ ಸಾಮಾನೆಲ್ಲ ರೆಡಿ ಮಾಡಿಸ್ಕೊಂಬಂಡು ಮಸಾಲೆ ತೆಗ್ಸೋಕೋದ್ರೆ ಇಲ್ಲೇ ದೊಡ್ಡ ಜಾತ್ರೆ ಆಗಿತ್ತು. ಅಲ್ಲಿ ಗುದ್ದಾಡಿ ಹೊಡೆದಾಡಿ ಸ್ವಲ್ಪ ಹೊತ್ತು ಏನೇನೋ ಮಾಡಿ ಬೇಗ ಮಸಾಲೆ ತೆಗೆಸ್ಕೊಂಬಂದ್ವಿ. ಮಸಾಲೆ ತೆಗೆಸ್ಕೊಂಬರೋ ಅಷ್ಟರಲ್ಲಿ ಇಲ್ಲಿ ಅಣ್ಣ ಅಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ನಿಂತಿದ್ದ. ರೆಡಿ ಮಾಡ್ಕೊಂಡು ನಿಂತಿದ್ದಾನ ಮೇಲೆ ಇನ್ನೇನಿದೆ ಬೇಗ ಬೇಗ ಸ್ಟಾರ್ಟ್ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಎಲ್ಲ ಅಡುಗೆ ಬೇಗ ಬೇಗ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಡುಗೆ ಎಲ್ಲ ಆಗ್ಬಿಟ್ಟು ನಾವು ಬಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸುಮಾರು 7-7:30 ಆಯಿತು. ಅಲ್ಲಿಗೆ ಸ್ಟಾರ್ಟ್ ಮಾಡಿದ್ದು ಸುಮಾರು 12:30 1 ಗಂಟೆ ಆಯಿತು. ಹಾಗಾಗಿ ನಾವು ಊಟ ಬಡಿಸಿದ್ದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದ್ರು ಇನ್ನೂ ಕುರಿಗಳಿದಾವಲ್ಲ ಬಡ್ಸೋದನ್ನು ಇನ್ನೊಂದ್ಸರಿ ವೀಡಿಯೋ ಮಾಡ್ಕೊಂಡ್ರೆ ಆಯಿತು ಅಂತ ಸುಮ್ಮನಾದೆ. ಸೊ ಹಂಗಾಗಿ ಈ ವಿಡಿಯೋದಲ್ಲಿ ಬರೀ ಅಡುಗೆ ಮಾಡಿದ್ದಷ್ಟೇ, ಬಡಿಸಿರೋ ವಿಡಿಯೋ ಇಲ್ಲ. ಆಗಿದ್ದಂಥ ಅಡುಗೆನ ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಬಡಿಸಿ ಊಟ ಮಾಡಿ ಕಳಿಸಿದ್ವಿ. ಆದರೆ ಊರಲ್ಲಿ ಮಾರನೇ ದಿನ ಏನೋ ಒಂದು ಅಡಚಣೆ ಆಗಿದ್ದರಿಂದ ಮಾಡಬೇಕಾಗಿದ್ದಂಥ ಕಾರ್ಯಗಳನ್ನು ನಿಲ್ಲಿಸ್ಬಿಟ್ಟು 1-2 ದಿನ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಈ ಕಾರ್ಯದಲ್ಲಿ ಯಾರೂ ಇರಲಿಲ್ಲ, ಬರೀ ನಾವೇ ಇದ್ವಿ. ಹಾಗಾಗಿ ನಮ್ಮ ಫ್ಯಾಮಿಲಿಯವ್ರನ್ನ ಕರೆದುಬಿಟ್ಟು ಎಲ್ರಿಗೂ ಊಟ ಮಾಡಿ ಕಳಿಸ್ಕೊಟ್ವಿ ಫ್ರೆಂಡ್ಸ್. ಈ ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂತ ಹೇಳಿದರೆ ನಾವೇ ಸ್ವಲ್ಪ ಜನ ಇದ್ದಿದ್ದು. ಹಾಗಾಗಿ ಈ ವಿಡಿಯೋನ ನಾನು ಇಲ್ಲೇ ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.